ಪುನೀತ್ಗೆ ಅವ್ರಿಗೆಲ್ಲ ಫೇವ್ರೇಟ್ ಥಿಯೇಟ್ರ್ ಇದು. ಹೌದು, ಪುನೀತ್ ರಾಜ್ಕುಮಾರ್ ಅವರು ಪರಮಾತ್ಮ ಸಿನಿಮಾದ ಚಿತ್ರೀಕರಣ ಕೂಡ ಈ ಥಿಯೇಟ್ರಲ್ಲಿ ಆಗಿದೆ ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು 2-3 ಪಿಕ್ಚರ್ ಆಗಿದೆ ಪುನೀತ್ದು. ಕನ್ನಡ ಜನದ ಎಲ್ಲ ವೀಕ್ಷಕರಿಗೂ ಸ್ವಾಗತ. ನಾವಿವತ್ತು ಎಲ್ಲಿದ್ದೀವಪ್ಪ ಅಂದರೆ ಕಾವೇರಿ ಥಿಯೇಟ್ರಲ್ಲಿದ್ದೀವಿ. ಈ ಥಿಯೇಟ್ರಿಗೆ ಸುಮಾರು ಏನಿಲ್ಲ ಅಂದರೂ 50 ವರ್ಷದ ಇತಿಹಾಸ ಇದೆ. ಇವತ್ತೇನಕ್ಕೆ ಈ ಥಿಯೇಟ್ರ್ ಹತ್ರ ಬಂದಿದ್ದೀವಿ ಅಂದರೆ ತುಂಬ ಬೇಜಾರಾಗುತ್ತೆ ಇದರ ವಿಚಾರ ಹೇಳೋಕ್ಕೆ. ಈ ಚಿತ್ರಮಂದಿರನ ಕಂಪ್ಲೀಟಾಗಿ ಕ್ಲೋಸ್ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂದರೆ ಬನ್ನಿ, ನಮ್ಮ ಥಿಯೇಟ್ರ್ ಮಾಲೀಕರಾದಂಥ ಪ್ರಕಾಶ್ ಅವರೇ ನಮ್ಮ ಜೊತೆ ಇದ್ದಾರೆ. ಅವರು ಏನಕ್ಕೆ ಕ್ಲೋಸ್ ಮಾಡ್ತಾ ಇದ್ದಾರೆ ಅಂತ ಅವರಿಂದನೇ ತಿಳ್ಕೊಳ್ಳೋಣ. ಸರ್ ನಮಸ್ತೆ ಸರ್. 50 ವರ್ಷದ ಇತಿಹಾಸ ಇರುವಂಥ ಚಿತ್ರಮಂದಿರ, ಡಾಕ್ಟರ್ ರಾಜ್ಕುಮಾರ್ ಅವರ ಬಂಗಾರದ ಪಂಜರ ಸಿನಿಮಾ ಜನವರಿ 11, 1974 ಬಂಗಾರದ ಪಂಜರದಿಂದ ಸ್ಟಾರ್ಟ್ ಆಯಿತು. ಲಾಸ್ಟ್ ಇವಾಗ ಬಡೆ ಮೈಯ ಚೋಟೆ ಮೈಯ ಮೈದಾನ್ ಪಿಕ್ಚರಲ್ಲಿ ಎಂಡ್ ಆಯಿತು. ಸಾಕಷ್ಟು ಪಿಕ್ಚರ್ಗಳು ಇದಾಗಿದೆ. 100 ಡೇಸು, 20 ವೀಕ್ಸು, 25 ವೀಕ್ಸ್ ಎಲ್ಲ ಓಡಿದೆ. ಶಂಕರಾಭರಣಮು, ದಿಲ್ವಾಲೆ ದುಲ್ಹನಿಯಾ, ಪ್ರೇಮದ ಕಾಣಿಕೆ, ಈ ಥರ ಸುಮಾರು ಪಿಕ್ಚರ್ಗಳಾಗಿದೆ. ಮತ್ತು ಎಲ್ಲ ಇವರು ಅದು ಆರ್ಟಿಸ್ಟು ಬಂದು ಇದು ಮಾಡೋರು, ಇಲ್ಲಿ ಪಿಕ್ಚರ್ ನೋಡೋರು. ಇಲ್ಲಿ ಇದು ಬಂದು ಕನ್ನಡ ಇಂಡಸ್ಟ್ರಿ ಎಲ್ಲ ಆರ್ಟಿಸ್ಟ್ಗಳು ಬರೋರು. ಪುನೀತ್ಗೆ ಅವ್ರಿಗೆಲ್ಲ ಫೇವ್ರೇಟ್ ಥಿಯೇಟ್ರ್ ಇದು. ಹೌದು, ಪುನೀತ್ ರಾಜ್ಕುಮಾರ್ ಅವರು ಪರಮಾತ್ಮ ಸಿನಿಮಾದ ಚಿತ್ರೀಕರಣ ಕೂಡ ಈ ಥಿಯೇಟ್ರಲ್ಲಿ ಆಗಿದೆ ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು 2-3 ಪಿಕ್ಚರ್ ಆಗಿದೆ ಪುನೀತ್ದು. ಹಾಂ, ಮತ್ತು UAE ಸಿನಿಮಾ ಸಹ ಶೂಟಿಂಗ್ ಉಪೇಂದ್ರ ಅವ್ರದ್ದು ಆಗಿದೆ ಅಂತ ಕೇಳ್ಪಟ್ಟಿದೆ. ಇಲ್ಲ ಆಗಿಲ್ಲ, UAE ಆಗಿಲ್ಲ. ಅಣ್ಣವರು ಬಂಗಾರದ ಪಂಜರ ಸಿನಿಮಾ ಅವ್ರದ್ದು ಸುಮಾರು ಕಸ್ತೂರಿ ನಿವಾಸ ಎಲ್ಲ ಇಲ್ಲಿ ಶೋ ರನ್ ಆಗಿದೆ. ಆವಾಗ ಅಣ್ಣವ್ರು ಬಂದಾಗ ಥಿಯೇಟರ್ ಅಂದರೆ ಒಡನಾಟ ಹೇಗಿತ್ತು ನಿಮ್ಮ? ಮತ್ತೆ ಇಲ್ಲ, ಚೆನ್ನಾಗಿತ್ತು. ಒಂಥರ ನಮ್ಮ ಹತ್ರ ತುಂಬ ಕ್ಲೋಸಾಗೆ ಇದು ಮಾಡ್ತಾಯಿದ್ರು. ಆಮೇಲೆ 95ಗೆ ನಾನು ಕಂಪ್ಲೀಟ್ ರಿನೋವೇಷನ್ ಮಾಡಿದೆ ಥಿಯೇಟ್ರನ್ನ. ಆವಾಗ ಅಣ್ಣವರೇ ಬಂದು ಇನಾಗ್ರೇಷನ್ ಮಾಡಿದ್ರು. ಆವಾಗ ಓಮ್ ಪಿಕ್ಚರ್ ಒಂದು 3 ದಿನ ಹಾಕಿ ಆಮೇಲೆ ದಿಲ್ವಾಲೆ ದುಲ್ಹನಿಯಾ ಲೇ ಜಾಂಗೆ ಹಾಕಿದ್ದು. ಇಲ್ಲಿ ಸಾಕಷ್ಟು ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾಗಳು 25 ವಾರಗಳು ಕಂಡಿರೋಂಥ ಇತಿಹಾಸ ಇದೆ. ಇದು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು. 25 ವಾರ ಇಲ್ಲ, 10 ವಾರ 12 ವಾರ ಓಡಿತ್ತು ಅಷ್ಟೇ. ಯಾವ ಸಿನಿಮಾ? ಇದು ಬಂದು ಪ್ರೇಮದ ಕಾಣಿಕೆ ಓಡಿತ್ತು, ಹುಲಿ ಹಾಲಿನ ಮೇವು. ಅವಾಗ ನಾವೆಲ್ಲ ಚಿಕ್ಕವರು, ನಾವೆಲ್ಲ ಅಷ್ಟೊಂದು ಇದಿರಲಿಲ್ಲ, ಕೇಳಿದ್ದು ಅಷ್ಟೇ. 94ಇಂದ ನಾನು ಟೇಕ್ ಓವರ್ ಮಾಡಿದೆ. ಈ ಚಿತ್ರಮಂದಿರ ಕಟ್ಟಿದ್ದು ನಿಮ್ಮ ತಂದೆಯವರು? ನಮ್ಮ ತಂದೆಯವರು. ಅಂದರೆ ತುಂಬ ಬೇಜಾರಾಗುತ್ತಲ್ಲ, ತುಂಬ ಚಿಕ್ಕ ವಯಸ್ಸಿಂದ ನೀವು ಇಲ್ಲಿ ಬೇಜಾರಾಗುತ್ತೆ ಅಂತೇಳಿ ಸುಮ್ಮನೆ ಇವಾಗ ಕಲೆಕ್ಷನ್ ಇಲ್ದಿದ್ದು ಇಟ್ಕೊಳಕ್ಕಾಗಲ್ಲ ಸರ್. ಅದೇ ಆಫ್ಟರ್ ಕೋವಿಡ್ ಚಿತ್ರಮಂದಿರಗಳಿಗೆ ತುಂಬ ಲಾಸ್ ಆಯಿತು ಅಂತ ಕೇಳ್ಪಟ್ವಿ. ಬಟ್ ಕಾಂತಾರ ಆಫ್ಟರ್ ಕೋವಿಡ್ ಬಂದರು, ಬಟ್ ಅದು 50 ದಿವಸ ಪೂರೈಸಿದೆ ಈ ಚಿತ್ರಮಂದಿರದಲ್ಲಿ. ಬಟ್ ಅದಾದಮೇಲೆ ಯಾವುದು ಯಾವುದು ಕಾಂತಾರ ಆದಮೇಲೆ ಯಾವುದು ನಿಲ್ಲಿಲ್ಲ, ಯಾವುದು ಬರಲಿಲ್ಲ, ಯಾವ ಲ್ಯಾಂಗ್ವೇಜಲ್ಲೂ ಇದಾಗಲಿಲ್ಲ. ಏನೇ ದೊಡ್ಡ ಪಿಕ್ಚರ್ ಆದರೂ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಕಲೆಕ್ಷನ್ ಇರುತ್ತೆ. ಸೋಮವಾರದಿಂದ ಡ್ರಾಪ್ ಆಗುತ್ತೆ. ಅಂದರೆ ನೀವು ಕನ್ನಡ ಅಂದರೆ ಬರೀ ಆಡಿಯನ್ಸ್ಗೆ ಹೇಳೋಕ್ಕೆ ಇಷ್ಟಪಡ್ತಾರೆ ಅಥವಾ ನೀವು ವಾಣಿಜ್ಯ ಮಂಡಳಿಗೆ ಏನಾರು ಹೇಳೋಕ್ಕೆ ಇಷ್ಟಪಡ್ತಾರೆ ಇದ್ರ ಮೂಲಕ? ವಾಣಿಜ್ಯ ಮಂಡಳಿಗೆ ಪಾಪ ಅವ್ರಿಗೇನು ಹೇಳೋಕ್ಕಾಗತ್ತೆ, ಕಲೆಕ್ಷನ್ ಇಲ್ಲ, ಅದಕ್ಕೆ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ. ಎಲ್ಲರೂ ಆರೋಪ ಮಾಡೋದೇನೆಂದರೆ ಬರೀ ಕನ್ನಡ ಸಿನಿಮಾಗಳಿಗೆ ಜನ ಬರಲ್ಲ ಅಂದರು. ಬಟ್ ಇಲ್ಲಿ ಹಿಂದಿ ಇಲ್ಲ, ಪಿಕ್ಚರ್ ಚೆನ್ನಾಗಿದ್ದರೆ ಯಾವ ಲ್ಯಾಂಗ್ವೇಜ್ ಆದರೂ ಜನ ಬಂದೇ ಬರ್ತಾರೆ ಸರ್. ನಾವು ಮಲಯಾಳಂ ಹಾಕಿದ್ವಿ, ಮಲಯಾಳಂ ಚೆನ್ನಾಗಿದೆ, ಅದೂ ಚೆನ್ನಾಗಿ ಓಡುತ್ತೆ. ಪಿಕ್ಚರ್ ಚೆನ್ನಾಗಿದೆ, ಕಂಟೆಂಟ್ ಚೆನ್ನಾಗಿದ್ದರೆ ಯಾವ ಲ್ಯಾಂಗ್ವೇಜ್ ಅಂತ ನೋಡಲ್ಲ, ಎಲ್ಲರೂ ಬರ್ತಾರೆ. ಇಲ್ಲಿ ಕನ್ನಡ ಬಿಟ್ಟು ಬೇರೆ ಯಾವ ಭಾಷೆ ಚಿತ್ರ ತುಂಬ ಚೆನ್ನಾಗಿ ಓಡಿರೋದು? ಇದು ಬಂದು ಹಿಂದಿ. ಹಿಂದಿ, ತೆಲುಗು, ತಮಿಳು, ಕನ್ನಡ ಎಲ್ಲ 4 ಲ್ಯಾಂಗ್ವೇಜ್ ಹೋಗುತ್ತೆ. ಮೇಯ್ನಾಗಿ ನಿಮ್ಮ ಪ್ರಕಾರ ಅಂದರೆ ಈಗ ಕಂಟೆಂಟ್ ಅಷ್ಟು ಬರ್ತಾ ಇಲ್ಲ, ಜನ ಥಿಯೇಟ್ರಿಗೆ ಬರೋ ಥರ ಕಂಟೆಂಟ್ ಬರ್ತಿಲ್ಲ ಅಂತ ಹೇಳಿ? ಹೌದೌದು, ಕಂಟೆಂಟ್ ಚೆನ್ನಾಗಿಲ್ಲ. ಕಂಟೆಂಟ್ ಚೆನ್ನಾಗಿದ್ದರೆ ಯಾವ ಲ್ಯಾಂಗ್ವೇಜ್ ಆದರೂ ಬಂದೇ ಬರ್ತಾರೆ. ಸರ್, ನೀವು ಕೊನೆಯದಾಗಿ ಏನಾರು ಹೇಳೋದಾದರೆ ನಮ್ಮ ಜನಗಳಿಗೆ, ಈ ಥರ ಥಿಯೇಟ್ರ್ಗಳು ಮುಚ್ತಾ ಇದೆ, OTTಗಳ ಹಾವಳಿಯಿಂದ ಸಿಂಗಲ್ ಸ್ಕ್ರೀನ್ಗಳು, ಆಮೇಲೆ ಮಲ್ಟಿಪ್ಲೆಕ್ಸ್ಗಳಿಂದನೂ ಸಿಂಗಲ್ ಸ್ಕ್ರೀನ್ಗಳು, ಎಷ್ಟೊಂದು ಜನಗಳಿಗೂ ಇವಾಗೇನು ಒಂಥರ ಲಕ್ಸುರಿ ಬೇಕು. ಇವಾಗ ಮಲ್ಟಿಪ್ಲೆಕ್ಸಲ್ಲಿ ಒಳ್ಳೆ ಲಕ್ಸುರಿ ಇದಿರುತ್ತೆ, ಎಲ್ಲ ಇದಕ್ಕೆ ಹೋಗ್ತಾರೆ. ಸಿಂಗಲ್ ಸ್ಕ್ರೀನಿಗೆ ಹೋಗಿ ಬರೋದು ಕಮ್ಮಿ ಆಗೋಯ್ತು ಸರ್. ಅಲ್ಲ, ಆ್ಯಕ್ಚುಲಿ ಈಗ ಸಿಂಗಲ್ ಸ್ಕ್ರೀನ್ಗಳು ತುಂಬ ಡಾಲ್ಬಿ 4K ಎಲ್ಲ ಹಾಕ್ತಾರೆ. ಏನೇ ಹಾಕಿದ್ರು ನಿಮಗೆ ಮಲ್ಟಿಪ್ಲೆಕ್ಸ್ ಅಟ್ಮಾಸ್ಫಿಯರ್ ಬರೋದಿಲ್ವಲ್ಲ, ಆ ಒಂದು ಇದೆ ಬೇರೆ. ಇವಾಗ ಟ್ರೆಂಡ್ ಚೇಂಜ್ ಆಯ್ತು, ಈಗ ಎಲ್ಲ ಸ್ವಲ್ಪ ಕ್ಲಾಸ್ ಆಗೋಗ್ತಿದೆ ಜನ. ಅದೇ ಕ್ಲಾಸ್ ಆಗಿರಬೇಕು ಇಂದ ಮಾಡ್ತಾರೆ. ಮೊದಲಾದರೆ ಥಿಯೇಟ್ರು ನಾವು ನೋಡ್ತಾ ಇದ್ದಂಗೆ ಈ ಹುಲಿ ಹಾಲಿನ ಮೇವು, ಪ್ರೇಮದ ಕಾಣಿಕೆ ಇಲ್ಲಿ ಅವಾಗ ಇದಿತ್ತು. ಆ ಕಡೆ ಇದರಲ್ಲಿ ಕಾಂಪೌಂಡ್ ಪಕ್ಕದಲ್ಲಿ ಟಿಕೆಟ್ ಕೌಂಟ್ರ್ ಇತ್ತು. ಇಲ್ಲಿಂದ ಗುಟ್ಟಳ್ಳಿ ಬಸ್ ಸ್ಟಾಪ್ವರೆಗೂ ಕ್ಯೂ ನಿಂತ್ಕೊಳ್ಳೋರು, ನೈಟೇ ಬಂದು ಮಲಗಿಬಿಡೋರು ಕ್ಯೂನಲ್ಲಿ. ಆ ಥರ ಎಲ್ಲ ಇತ್ತು ಕಾಲ. ಅವಾಗೆಲ್ಲ ಚೆನ್ನಾಗಿತ್ತು ಅವಾಗ.
ಹಾಂ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಂ ಫ್ಲೆಕ್ಸ್ಗಳು ಆಮೇಲೆ ಈ ಸ್ಟಾರ್ಸು ಇದೆಲ್ಲ ಕಟ್ಟೋದೆಲ್ಲ ಚೆನ್ನಾಗಿತ್ತು. ಮೇಯ್ನಾಗಿ ಕಾವೇರಿ ಥಿಯೇಟ್ರ್ ಏನಕ್ಕೆ ಫೇಮಸ್ ಅಂದರೆ ವಿಶಾಲವಾದ ಪಾರ್ಕಿಂಗ್ ಇದೆ. ಎಲ್ಲರೂ ಹೇಳ್ತಿದ್ದೆ ವಿಶಾಲ್ ಪಾರ್ಕಿಂಗಿಗೆ ಯಾವುದೇ ತೊಂದರೆ ಆಗ್ತಿರ್ಲಿಲ್ಲ ಅಂತ. ಬಟ್ ಅಂತ ತುಂಬ ದೊಡ್ಡ ಥಿಯೇಟ್ರು ತುಂಬಾ ಬೇಜಾರಾಗುತ್ತೆ, ನಮಗೂ ಬೇಜಾರಾಗುತ್ತೆ, ನಮಗೂ ಬೇಜಾರಾಗುತ್ತೆ. ಇವಾಗ ಇದನ್ನ ಇಟ್ಕೊಂಡ್ರೆ ಏನಾಗಲ್ಲ. ಇವಾಗ ನಾವು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡಿದ್ರೆ ಇದ್ರ ಹತ್ರಷ್ಟು ಸಂಪಾದನೆ ಮಾಡ್ಬೋದು. ಸುಮ್ಮನೆ ಇದು ಖಾಲಿ ಇಟ್ಕೊಳ್ಳೋ ಬದಲು ಮಾಡೋಣ ಅಂತ ಅಷ್ಟು ಮಾಡಿದ್ವಿ ಅಷ್ಟೇ. ತುಂಬ ಧನ್ಯವಾದಗಳು ಸರ್. ನೋಡೋರೆಲ್ಲ ಇದಾಗಿತ್ತು ಚಿತ್ರದ ಮಾಲೀಕರಾದ ಪ್ರಕಾಶ್ ಅವರ ಮಾತಾಗಿತ್ತು. ನಾನು ಮಂದನ್ ಕರುನಾಡ ಜನ. ಕರುನಾಡ ಜನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ.